ಬಿಡುಗಡೆ ಆಗಿಲ್ಲ. ನೀವೆಂತ ಅಡ್ವರ್ಟೈಸ್ಮೆಂಟ್ ಕಾಂಗ್ರೆಸ್ ಬರುತ್ತೆ. ಕಾಂಗ್ರೆಸ್ ಪಾರ್ಟಿಯಿಂದ ಬೇಕಾದ್ರೆ ಬೇಡವಾ? ಅಧ್ಯಕ್ಷ ಇದು ಕೇಂದ್ರ ಮತ್ತೆ ರಾಜ್ಯದ ಎರಡೂ ಪಾಲಿದೆ. ಈಗ ಕೇಂದ್ರ ಸರ್ಕಾರದ ಬಗ್ಗೆ ಈಗ ಅವಹೇಳನೆ ತಂದಿರ್ತಕ್ಕಂಥ ಒಂದು ಇದನ್ನ ಇವರು ಅವಹೇಳನ ಮಾಡಿ ಇವರು ಎಲ್ಲ ಪ್ರಕಟಣೆ ಕೊಡ್ತಾರೆ ಅಂದ್ರೆ ಇವ್ರಿಗೆ ಯಾವ ತರ ಮಾಹಿತಿನ ಸಂದೇಶನ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಕೊಡ್ತಾ ಇದಾರೆ ಅಂತಕ್ಕಂಥದ್ದು ಇಲಾಖೆ ಇಲ್ಲ. ಅವ್ರ ಪಕ್ಷದ ವತಿಯಿಂದ ಕೊಟ್ಟಿದ್ರೆ ನಮ್ಗೇನ್ ಸಂಶಯ ಇದಿಲ್ಲ. ಅವರು ಇಲಾಖೆನಲ್ಲಿ ಹೆಂಗ್ ಇದನ್ನ ತರ್ಲಿಕ್ಕೆ ಸಾಧ್ಯ? ದಯಮಾಡಿ ವಾಪಸ್ ತಗೋಬೇಕು. ಸರ್ಕಾರದ ಅನುದಾನ ಇದನ್ನ ತೆರಿಗೆ ಹಣನ ಈ ತರ ಎಲ್ಲ ಲೂಟಿ ಮಾಡಬಾರ್ದು ಅಂತ ಇಲಾಖೆ. ಅಧ್ಯಕ್ಷರೇ ಒಂದ್ ನಿಮಿಷ. ಈಗ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರದ ಹಣ ದುರುಪಯೋಗ ಮಾಡಿಕೊಂಡು ಈ ರೀತಿ ಅಪಪ್ರಚಾರ ಮಾಡಿದ್ರೆ ಕೇಂದ್ರ ಮತ್ತು ರಾಜ್ಯದ ಒಂದು ಒಳ್ಳೆ ಬಾಂಧವ್ಯ ಹೆಂಗೆ ಉಳಿಲಿಕ್ಕೆ ಸಾಧ್ಯ ಇದೆ? ಇವ್ರದ್ದು ಏನಾರ ಟೀಕೆ ಮಾಡೋದಿದ್ರೆ ತಮ್ಮ ಪಕ್ಷದಿಂದ ಕೊಡ್ಲಿ ಬಿಟ್ಟು ಇವತ್ತೇನು ಸರ್ಕಾರದಿಂದ ಇವತ್ತೇನು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರೆ ಗ್ರಾಮೀಣಾಭಿವೃದ್ಧಿಯಿಂದ ಆ ಹಣ ಪಾರ್ಟಿಯವರು ಕೊಟ್ಟು ಅದನ್ನ ವಾಪಸ್ ಕೇಂದ್ರ ಏನು ರಾಜ್ಯ ಸರ್ಕಾರ ಪಕ್ಕಕ್ಕೆ ತುಂಬ್ಕೋಬೇಕು. ಇಲ್ಲಾಂದ್ರೆ ಗ್ರಾಮೀಣಾಭಿವೃದ್ಧಿ ಸಚಿವರು ಇದಕ್ಕೆ ಜವಾಬ್ದಾರಿ ಅನ್ನುವಂಥದ್ದನ್ನ ತಾವು ಅವ್ರಿಗೆ ನಿರ್ದೇಶನ ಕೊಡ್ಬೇಕಂತ ನಾವು ವಿನಂತಿ ಮಾಡ್ಕೋತೀನಿ. ಮಾನ್ಯ ಅಧ್ಯಕ್ಷ, ನಾವು ಒಂದು ಒಕ್ಕೂಟದ ವ್ಯವಸ್ಥೆನಲ್ಲಿ ನಂಬಿಕೆ ಇಟ್ಟು ಕೆಲಸ ಮಾಡ್ತಾ ಇರೋಂಥವ್ರು. ಒಂದ್ ನಿಮಿಷ ಸರ್, ನೀವು ಮುಗಿಸಿ. ಇವಾಗ ಒಕ್ಕೂಟದ ವ್ಯವಸ್ಥೆ ನಂಬಿಕೆ ಇದೆ. ನಮ್ಗೆ ಕೊಡ್ಬೇಕಾಗ ಹಣ ಕೊಡೋದಿಲ್ಲ. ನಮ್ಗೆ ಸುಪ್ರೀಂ ಕೋರ್ಟಿನ ಹಣ ತರಬೇಕಾಗ್ತದೆ. ಅವಾಗ ಒಕ್ಕೂಟದ ವ್ಯವಸ್ಥೆ ಜ್ಞಾಪಕ ಆಗೋದಿಲ್ಲ. ಕರ್ನಾಟಕಕ್ಕೆ ಅನ್ಯಾಯ ಆಗ್ತದೆ. ಅವಾಗ ಏನ್ ಮಾತಾಡೋದಿಲ್ಲ. ಈಗ ಸಡನ್ ಆಗಿ ಒಕ್ಕೂಟದ ವ್ಯವಸ್ಥೆ ಬಗ್ಗೆ ಬಹಳ ದೊಡ್ಡ ಭಾಷಣ ಸುನೀಲ್ ಅವ್ರು ಮಾಡ್ತಾವ್ರೆ. ಸರಿ, ಬಹಳ ಸಂತೋಷ ಸರ್. ವೆರಿ ಗುಡ್. ಮೊನ್ನೆ ಪುನ್ನಣ್ಣವರು ಬಹಳ ಕೋಆಪರೇಟಿವ್ ಫೆಡರಲಿಸಂ ಅಂತ ತುಂಬಾ ಮಾತಾಡಿದ್ರಲ್ಲ, ಈ ಅಡ್ವರ್ಟೈಸ್ಮೆಂಟ್ ಅದು ಉದಾಹರಣೆನಾ? ಒಂದ್ ನಿಮಿಷ ಬಹಳ ಎಷ್ಟೆಲ್ಲ ಅವರು ಕೋಆಪರೇಟಿವ್ ಫೆಡರಲಿಸಂ ಅಂತ 100% ಸತ್ಯ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಹೇಗೆ ಈ ರೀತಿ ನೀವು ಹೇಳ್ತಾ ಇದ್ದೀರಲ್ಲ, ಮಾತಾಡಾಗ್ಲೇ ನೀತಿ ಆಯೋಗ ಸಭೆಗೆ ಹೋಗೋದಿಲ್ಲ, ಇಲ್ಲಿ ಬಂದು ಹೋಗಾಡ್ತೀರಾ? ಇದೇನ್ ಮತ್ತೆ ಅಡ್ವೈಸರಿ ಕಮಿಟಿ ಮಾತಾಡ್ಲಿ ಮತ್ತೆ ಉತ್ತರ ಕೊಡಿ. ನೀತಿ ಆಯೋಗ ಈಗ ಪ್ಲಾನಿಂಗ್ ಕಮಿಷನ್ ಅಲ್ಲಿ ಏನೇ ಪಾಸ್ ಆದ್ರೂ ಕೂಡ ಫೈನಾನ್ಷಿಯಲ್ ಬೈಂಡಿಂಗ್ ಇರ್ತಾ ಇತ್ತು. ಬಟ್ ನೀತಿ ಆಯೋಗ ಇಸ್ ಓನ್ಲಿ ಅಡ್ವೈಸರಿ. ಇಟ್ ಇಸ್ ನಾಟ್ ಬೌಂಡ್ ಬೈ ಫೈನಾನ್ಸ್ ಡಿಪಾರ್ಟ್ಮೆಂಟ್. ಸರ್, ಈಗ ಕೇಂದ್ರ ಸರ್ಕಾರ ಮಾಡಿದಂತ ಒಂದ್ ನಿಮಿಷ, ಕೇಂದ್ರ ಸರ್ಕಾರ ಮಾಡಿದಂತ ಒಂದು ಕಾಯ್ದೆಯನ್ನ ರಾಜ್ಯ ಸರ್ಕಾರ ತನ್ನ ಇಲಾಖೆ ಹಣದಿಂದ ಇವತ್ತು ಅಡ್ವರ್ಟೈಸ್ಮೆಂಟ್ ಅನ್ನ ಕೊಟ್ಟಿದೆ. ಆಯ್ತು, ಇವರು ಅದಕ್ಕೇನೋ ಸಮರ್ಥನೆ ಮಾಡ್ಕೋತಾ ಇದ್ದಾರೆ. ನಾನು ಕೇಳ್ತೀನಿ ನಿಮಗೆ, ನಾಳೆ ರಾಜ್ಯ ಸರ್ಕಾರದ ಯಾವುದೋ ಒಂದೆರಡು ಕಾನೂನು ಬರುತ್ತೆ. ನಮ್ಮದೇ ಬೆಂಬಲಿತ ಗ್ರಾಮ ಪಂಚಾಯಿತಿಗಳಿದೆ, ನಮ್ಮ ಗ್ರಾಮ ಪಂಚಾಯಿತಿಯ ಜಿಲ್ಲಾ ಪಂಚಾಯಿತಿಗಳು, ನಗರಸಭೆಗಳಿದೆ. ನಾವಲ್ಲಿ ರಾಜ್ಯ ಸರ್ಕಾರದ ಈ ಕಾಯ್ದೆಯನ್ನು ಒಪ್ಕೊಳ್ಳಲ್ಲ ಅಂತೇಳಿ ಗ್ರಾಮ ಪಂಚಾಯಿತಿಗಳು, ನಗರಸಭೆಗಳು ಅಡ್ವರ್ಟೈಸ್ಮೆಂಟ್ ಹಾಕ್ಲಿಕ್ಕೆ ನಾವು ಅನುಮತಿ ಕೊಡ್ತೀರಾ? ನಾವು ಪಿಡಿಒಗಳಿಗೆ ಹೇಳಿ ಅಡ್ವರ್ಟೈಸ್ಮೆಂಟ್ ಮಾಡಿಸ್ತೀವಿ, ಒಪ್ಕೋತೀರಾ ನೀವು? ಗ್ರಾಮೀಣ ನಮ್ಮ ಗ್ರಾಮ ಪಂಚಾಯಿತಿಗಳಲ್ಲಿ ಯಾವ್ದೋ ರಾಜ್ಯ ಸರ್ಕಾರದ ಯೋಜನೆಗೆ ನಮ್ದು ವಿರೋಧ ಇದೆ ಅಂತೇಳಿ ನಮ್ಮ ನಗರಸಭೆ ಅಡ್ವರ್ಟೈಸ್ಮೆಂಟ್ ಮಾಡ್ಲಿಕ್ಕೆ ನಿಮ್ ಪಿಡಿಒ ನಿಮ್ಮ ಆಯುಕ್ತರು ಒಪ್ತಾರ? ಒಕ್ಕೂಟದ ವ್ಯವಸ್ಥೆ ಅಂದಾಗ ಒಂದಕ್ಕೊಂದು ಲಿಂಕ್ ಇದು. ನೀವು ರಾಜ್ಯ ಸರ್ಕಾರದ ಕಾನೂನನ್ನ ಯಜ್ಞ ಪುರಸಭೆ ಗ್ರಾಮ ಪಂಚಾಯಿತಿಗಳಂಗೆ ಒಪ್ಕೊಳ್ಳುತ್ತೋ ಕೇಂದ್ರ ಸರ್ಕಾರದ ಕಾನೂನನ್ನು ಒಪ್ಕೋಬೇಕು. ನಿಮ್ ಪಾರ್ಟಿ ಸರ್ಕಾರ ನಾಳೆ ಮಾನ್ಯ ಅಧ್ಯಕ್ಷ ನೀವು ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ಇದನ್ನ ಹೆಂಗ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೀರಾ?
ನಾಳೆ ನನ್ನ ಕ್ಷೇತ್ರದಲ್ಲಿ ನನ್ನ ಬಿಜೆಪಿ ಬೆಂಬಲಿತ 25 ಗ್ರಾಮ ಪಂಚಾಯತಿಗಳಿದೆ, ಮುನ್ಸಿಪಾಲಿಟಿಗಳಿದೆ, ಪಟ್ಟಣ ಪಂಚಾಯತಿಗಳಿದೆ. ನಾವು ರಾಜ್ಯ ಸರ್ಕಾರದ ವಿರುದ್ಧ ಒಂದು ನಿರ್ಣಯ ಮಾಡಿ ಅಡ್ವರ್ಟೈಸ್ಮೆಂಟ್ ಕೊಡ್ತೀವಿ, ನೀವು ಒಪ್ಪಿಗೆ ಕೊಡ್ತೀರಾ? ಅದಕ್ಕೆ ಎಷ್ಟು ದುಡ್ಡು ಕೊಡ್ತೀರಾ ಅದಕ್ಕೆ ನೀವು? ಅಧ್ಯಕ್ಷರೇ, ನಿಮ್ಮ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು. ಹೇಳಿದ್ರಲ್ಲ ಈಗ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.